ಎಸ್ಕಾಟ್ ಕೂಡ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ನಾನು ಅದ್ರ ಬಗ್ಗೆ ಪ್ರೋಟೋಕಾಲು ಹೆಂಗ್ ಮಿಸ್ಆಪರೇಟ್ ಆಗಿದೆ ಅದಕ್ಕೆ ತನಿಖೆ ಆಗಲಿ. ನಾನು ಕೇಳ್ತಿರ್ತಕ್ಕಂಥದ್ದು ಇಷ್ಟು ಸರಿ, 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 4 ಸರಿ ಅಲ್ಲ, 40 ಸರಿ 30 ಸರಿ ಹೋಗಿ ಬಂದಾರೆ. ಇದ್ರಾಗೆ ಕೇಂದ್ರ ಸರ್ಕಾರದೇನು ಕೈವಾಡಿಲ್ಲ ಅಂತೀರಾ ನೀವು? ಕಸ್ಟಮ್ಸ್ ಯಾರಿಗೆ ಬರುತ್ತೆ? ಮತ್ತೆ ಪೊಲೀಸ್ ಆಫೀಸರ್ ಹೋದ ತಕ್ಷಣ ಕಸ್ಟಮ್ಸ್ ಬಿಟ್ಬಿಡ್ತಾರೆ ಒಳಗಡೆ? ಪೊಲೀಸ್ ಆಫೀಸರ್ ಹೋಗಿ ಬ್ಯಾಗ್ ಹಿಡ್ಕೊಂಡಾಗ ಕಸ್ಟಮ್ಸ್ನ ಬೈಪಾಸ್ ಮಾಡಿ ಕರ್ಕೊಂಡ್ ಬಂದ್ಬಿಡ್ತಾರಾ? ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ. ಕಸ್ಟಮ್ಸ್ ಇನ್ವಾಲ್ವ್ ಇದಾರಲ್ಲ, ಅದು ಫಸ್ಟ್ ನಾನು ಅಲ್ರಿ, ಅದನ್ನ 7ನೇ ಪ್ರಶ್ನೆ ನೀವು ಅವ್ರನ್ನೇ ಕೇಳ್ಬೇಕಲ್ಲ ಮೊದಲು. ಕಸ್ಟಮ್ಸ್ ಯಾರು, ಹೆಂಗ್ ಬಿಟ್ರು ಅಂತಕ್ಕಂಥ ಪ್ರಶ್ನೆ ಯಾರಿಗೆ ಕೇಳ್ಬೇಕು ನೀವು? ಪ್ರೋಟೋಕಾಲ್ ಮಿಸ್ಯೂಸ್ ನಾಳೆ ನಿಮಗೂ ಮಿಸ್ಯೂಸ್ ಮಾಡ್ಬೋದು. ಪ್ರೋಟೋಕಾಲ್ ನಿಮಗೆ ಕಳಿಸಿದ್ರೆ ಅಲ್ಲಿ ಏರೋಪ್ಲೇನ್ ವರೆಗೆ ಬಿಟ್ಟು ಬರೋದು, ಕುಂದ್ರಿಸೋದು, ಇಮಿಗ್ರೇಷನ್ ಕರ್ಕೊಂಬರೋದು, ಅಥವಾ ಬ್ಯಾಗೇಜ್ ಹೆಲ್ಪಿಗೆ ಪ್ರೋಟೋಕಾಲ್ ಇರುತ್ತೆ. ಪ್ರೋಟೋಕಾಲು ಕಸ್ಟಮ್ಸ್ನ ವೈಲೇಟ್ ಮಾಡೋಕ್ಕೆಲ್ಲ ಇರ್ತದ? ಅದೇ ರೀ, ಹೆಂಗ್ ಮತ್ತೆ ಯಾರು ಮಾಡ್ತಾರೆ? ಅಬ್ಸರ್ವೇಷನ್ ಯಾರು ಮಾಡ್ಬೇಕು? ಅದನ್ನ ಯಾರು ಮಾಡಕ್ ಅಬ್ಸರ್ವೇಷನು? 1 ಸರಿ ಓಕೆ, 2 ಸಲ ಓಕೆ. ನಿಮ್ಮ ರಿಪೋರ್ಟ್ ಪ್ರಕಾರ 30-40 ಟೈಮ್ ಹೋಗಿ ಬಂದಿದ್ದಾರೆ ತಾನೆ? ಮತ್ತೆ ಇದು ಯಾರು ಇನ್ವಾಲ್ವ್ ಯಾರು ಇರ್ತಾರೆ? ಇನ್ವಾಲ್ವ್ಮೆಂಟ್ ಬಗ್ಗೆ ಯಾರು ಮಾತಾಡೋದೇ ಬೇಡ, ಕಸ್ಟಮ್ಸ್ ಬಗ್ಗೆ ಯಾರು ಮಾತನಾಡೋದೇ ಬೇಡ. ಆಗಲೆಲ್ಲ ಬರೋದು ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ನಮಗೆ ಕೇಳ್ತೀರಿ ಕೇಳಿ, ತೊಂದರಿಲ್ಲ. ಬಟ್ ಕಸ್ಟಮ್ಸ್ದು ಇಲ್ಲಿ ಕಸ್ಟಮ್ಸ್ ಅವ್ರ ಇನ್ವಾಲ್ವ್ಮೆಂಟ್ ನೀವು ಯಾರು ಮಾತಾಡಕ್ ಹೋಗೋದಿಲ್ವಾ? ಅದು ಅಬ್ವಿಯಸ್ಲಿ ಇದಾರೆ ಅಂತ ತಾನೇ ನೀವು ಹೇಳೋದೀಗ. ಅದ್ರಿ ರಾಜ್ಯ ಸರ್ಕಾರ ಅಲ್ಲಿ ಬರಲ್ಲ, ಇಲ್ಲಿ ನಾವು ಕೇಂದ್ರ ಸರ್ಕಾರ ಅಂತ ಹೇಳಿವಾ ನಿಮಗಲ್ಲಿ? ಅಲ್ರಿ, ಕಸ್ಟಮ್ಸ್ ಅಧಿಕಾರಿ ಅಂತೇಳಿ ಕೇಂದ್ರ ಸರ್ಕಾರ ಅಂತ ಹೇಳಿವ ನಿಮಗೆ? ಕೇಂದ್ರ ಸರ್ಕಾರ ಇರ್ತಕ್ಕಂಥದ್ದು ಕಸ್ಟಮ್ಸ್. ಸೊ ಅವ್ರನ್ನ ಕೇಳಬೇಕು. ಅಲ್ಲಿನೂ ಆಗಿರ್ತಕ್ಕಂಥ ಇನ್ವಾಲ್ವ್ಮೆಂಟ್ ಇಲ್ಲಾರಂಗೆ ಇದು ಒಳಗೆ ಬರಕ್ ಸಾಧ್ಯ ಇಲ್ಲ ಅಂತ ನಾವು. ಈಗ ನೋಡಿ, ಮುನಿರತ್ನವರು ಏನು ಮಾತನಾಡಿದ್ರೆ ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗಲ್ಲ. ನಾನು ಹೇಳಿರ್ತಕ್ಕಂಥದ್ದು ಇಷ್ಟೇ, ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದೆ ನಿಮಗೂ ಸ್ವಲ್ಪ ಅರ್ಥ ಆಗತ್ತಲ್ವಾ? ಬಿಜೆಪಿಯವರು ನಾಯಕರು ಕೇಂದ್ರದಲ್ಲಾಗಿರ್ಲಿ ಯಾಕೆ ಇನ್ವಾಲ್ವ್ ಆಗಿಲ್ಲ ಅಂತ ನಿಮಗೆ ಅನ್ಸುತ್ತೆ? ಇದು ಒಂದೇ ಪೋರ್ಟ್ನಲ್ಲಿ ಯಾಕೆ ಆಗಿರ್ಬೋದು ಹಿಂಗೆ? ಒನ್ ಟೈಮ್ ಅದಾನಿ ಪೋರ್ಟ್ನಲ್ಲಿ 21,000 ಕೋಟಿಯ ಡ್ರಗ್ಸ್ ಸೀಸ್ ಆಗಿತ್ತು. ಎಷ್ಟು? ಮುಂದ್ರಾ ಪೋರ್ಟ್ನಲ್ಲಿ 21,000 ಕೋಟಿ ಡ್ರಗ್ಸ್ ಸೀಸ್ ಆಗಿತ್ತು. ಏನ್ ಅದ್ರ ಬಗ್ಗೆ ಮಾತನಾಡ್ತಾರೆ ಯಾರನ್ನ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.